ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು, ಶಹೀದಾದರು, ಜೀವವನ್ನು ಕೊಟ್ಟರು, ತ್ಯಾಗ ಕೊಟ್ಟರು. ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂತ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ, ಸಮಾಧಾನ, ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಹಾದಿ ಅದಾವ. ಅದನ್ನ ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇರ್ಲಾರ್ದು 4 ಗುಡಿಸ್ಲಾ ಸುಟ್ಟು ಬಿಟ್ಟು 1971ರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು, ಅವರಿಗೆ ದುರ್ಗೆ, ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ 93,000 ಜನನ್ನ ಇವತ್ತು ಬಂದಿ ಮಾಡಿ ಲಾಹೋರ್ದಲ್ಲಿ ಯುದ್ಧ ನಡೆದಿದ್ದು ಮರ್ತ್ವ. ಈ ದೇಶಕ್ಕಾಗಿ ಯುದ್ಧ ನಡೀತು. ಇವತ್ತು 2 ಹೋಳು ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಆಡ್ತಾರೆ. ಮೋದಿ ಯಾವ ಮಂದಿ ಇಲ್ಲಾರ್ದು ಗುರುಸ್ಲಾ ಉಡಿಸ್ ಅಂತ ಆ ಟಿವಿ ಅವರು ಹೊಯ್ಕೊಳಕ್ ಕೂತ್ ಬಿಡ್ರ. ಉಡಿಸ್ ಎಷ್ಟು ಮಂದಿಗೆ ಚಾ ಹೊಡೆದ್ರಪ್ಪ? ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ? ಪಾಪ 27 ಜನ ಕುಟುಂಬ ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಿಮಗೆ ಗೊತ್ತೈತಿ 2019 ಪೂರ್ವದಲ್ಲಿ ಏನು 350 kg RDX ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರರ. ಪುಲ್ವಾಮಾ ದಾಳಿ ಆಯ್ತಲ್ಲ, ಅದನ್ನು ಬಿಟ್ರ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ. ಅದು ಏನಾಯ್ತು, ಯಾಕೆ ಸತ್ರು, ಹೆಂಗ ಬಂತು RDX ನಮ್ಮ ದೇಶದಲ್ಲಿ 350 kg ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರ ಒಂದು ಪಾಕಿಸ್ತಾನ ಏಜೆಂಟ್ ಅಂತ ಹೇಳಿ. ಇವನೇ ಅಂದಾನ ಪಾಕಿಸ್ತಾನ ಏಜೆಂಟ್ ಅಂತ. ನೀ ಯಾ ಏಜೆಂಟು? ನೀ ಯಾ ಏಜೆಂಟ್? ಚಕ್ಕ ಏಜೆಂಟ? ಯಾವ ಏಜೆಂಟ್ ನೀನು?